ಬುಲೆಟಿನ್ಗೆ ಸ್ವಾಗತ. ನಾನು ಪವಿತ್ರ ಗೌಡ. ಸುದ್ದಿಗಳ ಹೈಲೈಟ್ಸ್ ಹೀಗಿದೆ. ನಮ್ಮ ಮೆಟ್ರೋದಲ್ಲಿ ಪ್ರಯಾಣಿಕರ ಸಂಖ್ಯೆ ಕುಸಿತ ಕಂಡಿದೆ. ಹಾಗೆ ಶೀಘ್ರದಲ್ಲೇ ಹಲವು ರಾಜ್ಯಗಳಲ್ಲಿ ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ಮಾಡ್ತೀವಿ ಅಂತ ಹೇಳಿ ಇನ್ನು ಮಲ್ಲಿಕಾರ್ಜುನ್ ಖರ್ಗೆ ಅವರು ಸುಳಿವನ್ನ ಕೊಟ್ಟಿದ್ದಾರೆ. ಇನ್ನು ಸಾಕಷ್ಟು ವಿಚಾರಗಳಿವೆ, ಸಾಕಷ್ಟು ಸುದ್ದಿಗಳಿವೆ. ಈ ಕುರಿತು ಮಾತನಾಡೋದಕ್ಕೆ ನಮ್ಮ ತ್ರಿವರ್ಣ ನ್ಯೂಸ್ ಸಂಪಾದಕರಾದಂತಹ BM ಹನೀಫ್ ಅವರಿದ್ದಾರೆ. ಬನ್ನಿ ಸುದ್ದಿಗಳ ಬಗ್ಗೆ ಚರ್ಚಿಸೋಣ. ಸರ್, ನಮ್ಮ ಮೆಟ್ರೋ ಪ್ರಯಾಣಿಕರ ಸಂಖ್ಯೆಯಲ್ಲಿ ಕುಸಿತ ಆಗಿರೋದು ಸರ್, ಹೆಂಗೆ ಸರ್ ಇದು? ಅಂದ್ರೆ ಕುಸಿತ ಆಗಿದೆ ಅಂದ್ರೆ ನೀವು ರೇಟ್ ಜಾಸ್ತಿ ಮಾಡಿದ್ದೀರಾ, ಜನ ಬರೋದನ್ನ ಕಡಿಮೆ ಮಾಡಿದ್ದಾರೆ ಅಲ್ವಾ? ಹೌದು ಸರ್. ಯಾಕಂತ ಹೇಳಿದ್ರೆ ಇವರಿಗೆ ಗೊತ್ತಿದೆ, ಇವರಿಗೆ ಮೆಟ್ರೋದಲ್ಲಿ ನೀವು ಸ್ವಲ್ಪ ಪ್ರಯಾಣ ದರ ಸಾರ್ವಜನಿಕರ ಸೇವೆಗೆ ಇರೋದು ಅಲ್ವಾ? ಈಗ ಅವರು 45% 46% ಏರಿಸಿದ್ದಾರೆ. ಬಟ್ ಕೆಲವರು ಆ ವಾದ ಏನು ಅಂತಂದ್ರೆ 100% ಆಗಿದೆ ಅಂತ ಹೇಳಿ, ಕೆಲವು ರೂಟ್ಗಳಲ್ಲಿ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ಮತ್ತೆ 50 ರೂಪಾಯಿ ಇತ್ತು, ಈಗ 90 ರೂಪಾಯಿ ಅದಕ್ಕೆ ಕಾರ್ಡ್ಗೆ ಮಿನಿಮಮ್ ಅಮೌಂಟ್ ಇರಬೇಕು ಅಂತ ಹೇಳಿ. ಎಲ್ಲ ಇದು ಒಂಥರದ ಲೂಟಿ, ಇದು ದರೋಡೆ, ಇದು ಪ್ರಯಾಣಿಕರದ್ದು. ಈಗ ಏನಾಗಿದೆ, ಈಗ ರಾಜ್ಯ ಸರ್ಕಾರ ಬಿಜೆಪಿಯವರು ಪ್ರತಿಭಟನೆ ಮಾಡ್ತಾ ಇದ್ದಾರೆ, ರಾಜ್ಯ ಸರ್ಕಾರ ಮಾಡ್ಬೇಕಂತ. ರಾಜ್ಯ ಸರ್ಕಾರದವರು ಹೇಳ್ತಾ ಇದ್ದಾರೆ ನಮಗೆ ಸಂಬಂಧ ಇಲ್ಲ, ಇದು ಕೇಂದ್ರ ಸರ್ಕಾರ ಮಾಡಿರೋದು ಅಂತ ಹೇಳಿ. 60-40 ಪಾಲುದಾರಿಕೆ ಇದೆ ಅಲ್ವಾ ರಾಜ್ಯ ಮತ್ತು ಕೇಂದ್ರ ಸರ್ಕಾರದ್ದು. ಬೆಲೆ ರಿವ್ಯೂ ಮಾಡೋದಕ್ಕೆ ಒಂದು ಸಮಿತಿ ಇದೆ. ಸಮಿತಿ ರಾಜ್ಯ ಸರ್ಕಾರದ ಇಂಥ ಸಮಿತಿದು ಶಿಫಾರಸು ಸಮಿತಿಯನ್ನು ಮಾಡಬೇಕು ಅಂತೇಳಿ ಹೇಳಿದ್ದಾರೆ. ಅದರ ಪ್ರಕಾರ ಮಾಡಿದ್ದಾರೆ. ಆ ಸಮಿತಿಯವರಿಗೆ ಅವರು ಸ್ವಾಯತ್ತ ಸಂಸ್ಥೆ ಅಂತ ಹೇಳ್ತಾ ಇದ್ದಾರೆ, ಅಟಾನಮಸ್ ಬಾಡಿ ಅಂತ. ಅದು ಏನೇ ಇದ್ರೂ ಕೂಡ ರಾಜ್ಯ ಸರ್ಕಾರದವರು ಒಂದು ಮಾತನ್ನು ಹೇಳಿ ಅದನ್ನು ಕಡಿಮೆ ಮಾಡಲಿಕ್ಕೆ ಆಗುತ್ತೆ. ಅದೇ ರೀತಿ ಕೇಂದ್ರ ಸರ್ಕಾರದವರು ನೇರವಾಗಿ ಹೇಳಿ ಕಡಿಮೆ ಮಾಡಲಿಕ್ಕೆ ಆಗುತ್ತೆ ಬೆಲೆ ಏರಿಕೆ ಸಮಿತಿಗೆ. ಹಾಗಾದ್ರೆ ಇದು ಅಂದ್ರೆ ಲಾಸ್ ಆಗಲ್ವಾ ಅಂತ ಹೇಳಿ ಮೆಟ್ರೋಗೆ, ಜೊತೆಗೆ ಪ್ರಯಾಣಿಕರು ತೀರ್ಮಾನ ಮಾಡ್ಬಿಟ್ರ ಅಂತ ಹೇಳಿ ಬೇರೆ ಬೇರೆ ವಾಹನ ಅಲ್ಲ, ಹಾಗೆ ಕಾಣಿಸ್ತಾ ಇದೆ. ಈಗ ನೋಡಿ, ಹಿಂದಿನ ಸೋಮವಾರಗಳಲ್ಲಿ, ಈ ಸೋಮವಾರ ಅಲ್ಲ, ಆದರೆ ಹಿಂದಿನದಲ್ಲ, ಅದರ ಹಿಂದಿನ ಸೋಮವಾರಗಳಲ್ಲಿ 9 ಲಕ್ಷ ಜನ ಅಲ್ವಾ? ಆಮೇಲೆ ಕಳೆದ ಸೋಮವಾರ 8 ಲಕ್ಷ ಜನ ಆಯ್ತು. ಅಂದರೆ ಹಿಂದಿನ ಸೋಮವಾರಗಳಲ್ಲಿ ಜಾಸ್ತಿ ಇತ್ತು, 8 ಲಕ್ಷ ಚಿಲ್ಲರೆ. ಈಗ 8,75,000 80,000 ಏನಿತ್ತು ಅದು ಹಿಂದಿನ ಇದರಲ್ಲಿ ಸೋಮವಾರದಲ್ಲಿ. ಮೊನ್ನೆ ಸೋಮವಾರ ಬೆಲೆ ಏರಿಕೆ ಮಾಡಿದ ನಂತರ 8,15,000 ಇಳಿದಿದೆ. ಅಂದರೆ ಸುಮಾರು 60-70 ಜನ ಹೋಗಿಲ್ಲ. ಮಂಗಳವಾರ ನೋಡಿದರೆ 7.78 ಲಕ್ಷ ಜನ ಪ್ರಯಾಣಿಸಿದ್ದಾರೆ ಅಂತ ಬರ್ತಾ ಇದೆ ವರದಿಗಳು ಅಲ್ವಾ? ಅಂದರೆ ಸುಮಾರು 1.25 ಲಕ್ಷ ಜನ 2 ದಿನದಲ್ಲಿ ಹೋಗೋದನ್ನು ನಿಲ್ಲಿಸಿದ್ದಾರೆ. ಮತ್ತು ನೀವು ಸಾರ್ವಜನಿಕರಿಗೆ ನೀವು ದುಬಾರಿ ಪ್ರಯಾಣ ಮಾಡೋದು ಅಂತ ಹೇಳಿ ಆದರೆ ಏನು ಪ್ರಯೋಜನ? ಮತ್ತೆ ರಸ್ತೆಯಲ್ಲಿ ಸ್ಕೂಟರ್ಗಳು ಹೆಚ್ಚಾಗ್ತವೆ. ಈಗ 1.25 ಲಕ್ಷ ಜನ ಮತ್ತೆ ಸ್ಕೂಟರ್ ಅಥವಾ ಆಟೋ ಅಥವಾ ಕಾರು ಅಲ್ವಾ? ಟ್ರಾಫಿಕ್ ಜಾಮನ್ನು ಕಡಿಮೆ ಮಾಡಬೇಕು ರಸ್ತೆಯಲ್ಲಿ. ಆಮೇಲೆ ಜನರು ಸಮಯಕ್ಕೆ ಸರಿಯಾಗಿ ಕೆಲಸಕ್ಕೆ ತಲುಪಬೇಕು ಅನ್ನುವಂಥ ರೀತಿಯಲ್ಲಿ ಮೆಟ್ರೋವನ್ನು ಸಾರ್ವಜನಿಕರ ಉಪಯೋಗಕ್ಕೆ ತಂದಿರೋದು. ನೀವು ಅದನ್ನು ಖಾಸಗಿ ರೈಲ್ ಥರ, ಖಾಸಗಿ ಬಸ್ ಥರ ಮಾಡಿದರೆ ಹೇಗೆ ಅಲ್ವಾ? ಯೋಚನೆ ಮಾಡಬೇಕು. ಅಷ್ಟೆಲ್ಲ ದುಬಾರಿಯಾಗಿ ಇದು ಮಾಡೋದಕ್ಕಿಂತ ಇನ್ನೊಂದು 10% 15% ಜಾಸ್ತಿ ಆಗಿದ್ರೆ ಜನ ಸಹಿಸ್ಕೋತಾ ಇದ್ರು. ತೀರಾ ಅತಿಯಾಗಿದೆ. ನೋಡೋಣ ಏನು ಮಾಡ್ತಾರೆ, ನೋಡೋಣ ಈಗ. ಸರ್, ಜೊತೆಗೆ ಶೀಘ್ರದಲ್ಲೇ ಕೆಲವು ರಾಜ್ಯಗಳ ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆಯ ಸುಳಿವನ್ನು ಕೊಟ್ಟಿದ್ದಾರೆ ಸರ್. ಕೆಪಿಸಿಸಿ ಅಧ್ಯಕ್ಷ, ಕೆಪಿಸಿಸಿ ಅಂದರೆ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷರ ಬದಲಾವಣೆ ಆಗಲಿದೆ. ಎಲ್ಲಿ ಹೇಳಿದ್ರು? ಹಾಗಾದ್ರೆ ಸರ್ ಕರ್ನಾಟಕದಲ್ಲಿ ಕೂಡ ಎಲ್ಲಿ ಹೇಳಿದ್ರು ಖರ್ಗೆ ಅವರು? ಅದೇ ಸರ್, ಅವರು ಈ ತರದ ಒಂದು ಸುಳಿವು ಕೊಟ್ಟಿದ್ದಾರೆ. ಜೊತೆಲಿ ಒರಿಸ್ಸಾದಲ್ಲಿ ಕೂಡ, ಕಲಬುರಗಿನಲ್ಲಿ ಸುದ್ದಿಗಾರರ ಜೊತೆ ಮಾತನಾಡಿದ್ದಾರೆ. ಈಗಾಗಲೇ ಒರಿಸ್ಸಾದಲ್ಲಿ ಕೂಡ ಚೇಂಜ್ ಮಾಡಿದ್ದಾರೆ ಸರ್. ಸೊ ಹಿಂದುಳಿದ ವರ್ಗದ ನಾಯಕರನ್ನೇ ನೇಮಕ ಮಾಡಿದ್ದಾರೆ. ಸೊ ಆ ಸಂದರ್ಭದಲ್ಲಿ ಆಗ್ಬೋದು. ಈಗಾಗಲೇ ಹಿಂದೆನೇ ಇತ್ತಲ್ಲ ಅದು. ಈಗ ಈ ವರ್ಷ ಪೂರ್ತಿ ಪಕ್ಷದ ಸಾಂಸ್ಥಿಕ ಚುನಾವಣೆಗಳನ್ನು ನಡೆಸೋದು, ಅಧ್ಯಕ್ಷರನ್ನು ಬದಲಾಯಿಸೋದು, ಪಕ್ಷವನ್ನು ಬಲಪಡಿಸೋದು, ಇದನ್ನೆಲ್ಲ ಹೇಳಿದರೆ ಈಗ ಕರ್ನಾಟಕದಲ್ಲಿ ಈಗ ಮತ್ತೆ ಶುರುವಾಗುತ್ತೆ. ಆಗಿದ್ರೆ ಒಂದು ಸ್ವಲ್ಪ ಜಗಳಗಳು, ಹೇಳಿಕೆಗಳು ಎಲ್ಲ ಮತ್ತೆ ಶುರುವಾಗುತ್ತೆ ಈಗ. ಯಾಕಂದರೆ ಈಗಾಗಲೇ ಕೆಪಿಸಿಸಿ ಅಧ್ಯಕ್ಷರು ರಾಜೀನಾಮೆ ಕೊಡಬೇಕು, DK ಶಿವಕುಮಾರ್ ಅವರು ಅವರ ಜಾಗಕ್ಕೆ ಬೇರೆಯವರು ಬರಬೇಕು ಅನ್ನೋದು ಪಿಸು ಮಾತು ಕೇಳಿಸ್ತಾ ಇತ್ತು. ಗಟ್ಟಿಯಾಗಿ ಮಾತಾಡುವಾಗ ಕೆಲವರೆಲ್ಲ ಹೊಸ ಅಧ್ಯಕ್ಷರು ಬೇಗ ಬರಬೇಕು ಅಂತ ಹೇಳ್ತಾ ಇದ್ರು. ಸತೀಶ್ ಜಾರಕಿಹೊಳಿ ಅವರು ಫಸ್ಟಿಗೆ ಸ್ಟೇಟ್ಮೆಂಟ್ ಕೊಟ್ಟರು. ಆಮೇಲೆ ಕೆಲವರೆಲ್ಲ ಅದಕ್ಕೆ ಮಾತು ಹೇಳಿದಾಗ ಆಮೇಲೆ AICC ಅಧ್ಯಕ್ಷರೇ ಎಲ್ಲರೂ ಬಾಯಿ ಮುಚ್ಕೊಂಡಿರಿ ಅಂತೇಳಿ ಹೇಳಿದರು. ಸೊ ಈಗ ಮತ್ತೆ ಅದಕ್ಕೆ ಯಾರು ಹೊಸ ಅಧ್ಯಕ್ಷರು ಬರ್ತಾರೆ ಅನ್ನೋದು ಸ್ವಲ್ಪ ಸ್ಪರ್ಧೆ ಶುರುವಾಗುತ್ತೆ ಕಾಂಗ್ರೆಸ್ನಲ್ಲಿ. ನೋಡೋಣ ಏನಾಗುತ್ತೆ ಅಂತ ಹೇಳಿ. ಸರ್, ಜೊತೆಲಿ ಸೂಪರ್ ಸ್ಟಾರ್ ಚಿರಂಜೀವಿ ಸರ್ ಈ ಥರದೊಂದು ಹೇಳಿಕೆ ಕೊಟ್ಟಿದ್ದಾರೆ. ಏನಂದ್ರೆ, ನನಗೆ ಮೊಮ್ಮಗ ಬೇಕಿತ್ತು, ನಮ್ಮ ಮನೇಲಿ ಫುಲ್ ಹೆಣ್ಮಕ್ಳೇ ಆಗೋಗ್ಬಿಟ್ಟಿದ್ದಾರೆ, ನನಗೇನೋ ಅಂದ್ರೆ ವಾರ್ಡನ್ ಅನ್ಸುತ್ತೆ, ಅಂದ್ರೆ ಹಾಸ್ಟೆಲ್ ವಾರ್ಡನ್ ಅನ್ನೋ ಥರ ಫೀಲ್ ಆಗುತ್ತೆ ನಮ್ಮ ಮನೇಲಿ. ಹಾಸ್ಟೆಲ್ ವಾರ್ಡನ್ ಅಂತ ಅನ್ಸುತ್ತಾ? ಹೌದು, ಹಂಗಂತ ಹೇಳಿರೋದು.
ಇರ್ಲಿ ಬಿಡಿ, ಏನಾಯ್ತು, ಹೆಣ್ಮಕ್ಳು ಮನೆ ತುಂಬ ಇದ್ರೆ ಸಂತೋಷ ಜಾಸ್ತಿ ಅಲ್ವಾ, ಅವನಿಗೆ ಮೊಮ್ಮಗಾಗಬೇಕು ಅಂತೇಳಿ. ಈಗ ತೆಲಂಗಾಣದಲ್ಲಿ ತೆಲಂಗಾಣದ ಜನಸಂಖ್ಯೆ ಸುಮಾರು ಎಷ್ಟು 3.80 ಕೋಟಿ ಚಿಲ್ಲರೆ ಇದೆ. ಅಲ್ಲಿ ಸೆಕ್ಸ್ ರೇಷಿಯೋ ಅಂತೀವಿ ನಾವು, ಅಂದರೆ ಗಂಡು ಹೆಣ್ಣಿನ ಅನುಪಾತ ಇದೆಯಲ್ಲ, 1,000ಕ್ಕೆ, ಇದು ಕಳೆದ ವರ್ಷದ 2024ರಂದು 1,000ಕ್ಕೆ 988 ಇದೆ. ಅಂದರೆ 1,000 ಗಂಡು ಮಕ್ಕಳಿದ್ರೆ 988 ಹೆಣ್ಮಕ್ಳಿದ್ದಾರೆ. ಅಂದರೆ 1,000ದಲ್ಲಿ 12 ಜನ ಕಡಿಮೆ ಇದ್ದಾರೆ. 1,000ದಲ್ಲಿ 12 ಜನ ಅಂದರೆ ನೀವು ಹಂಗೆ ಲೆಕ್ಕ ಹಾಕೊಂಡು ಹೋಗಿ, 10,000ದಲ್ಲಿ ಎಷ್ಟಾಗುತ್ತೆ, 1,00,000ದಲ್ಲಿ ಎಷ್ಟಾಗುತ್ತೆ ಅಂತ ಸುಮಾರು 4,56,000 ಹೆಣ್ಣು ಕಡಿಮೆ ಇದ್ದಾರೆ ಅಲ್ವಾ. ಸೊ ಈಗ ಮತ್ತೆ ಗಂಡು ಮಕ್ಕಳು ಬೇಕು ಅವ್ರಿಗೆ. ಈಗ ಅವರಿಗೆ ಹೆಣ್ಣು ಸಿಗಬೇಕಲ್ಲ ಗಂಡು ಮಕ್ಕಳಿಗೆ. ಈಗ 4,56,000 ಗಂಡು ಮಕ್ಕಳಿಗೆ ಅಲ್ಲಿ ಮದುವೆ ಆಗೋದಕ್ಕೆ ಹೆಣ್ಣಿಲ್ಲ. ಕರ್ನಾಟಕಕ್ಕೆ ಬರಬೇಕು ಅಥವಾ ತಮಿಳ್ನಾಡಿಗೆ ಹೋಗ್ಬೇಕು ಅಥವಾ ಆಂಧ್ರ ಪ್ರದೇಶಕ್ಕೆ ಹೋಗ್ಬೇಕು ಅಲ್ವಾ. ಇದು ಮೊದಲಿಂದ ಒಂದು ಪದ್ಧತಿ ಇದೆ. ನಮಗೇನು ಅಂತ ಹೇಳಿದ್ರೆ ಗಂಡು ಮಕ್ಕಳಿದ್ರೆ ವಂಶ ಉದ್ಧಾರ ಆಗುತ್ತೆ ಅಂತ. ಅದನ್ನು ಕೂಡ ಉಲ್ಲೇಖ ಮಾಡಿದ್ದಾರೆ ಸರ್, ನಮ್ಮದ್ರೆ ವಂಶ ಉದ್ಧಾರ ಮಾಡೋಕೊಂದು ಮೊಮ್ಮಗ ಬೇಕು ಅಂತ ಹೇಳಿದ್ದಾರೆ. ಅದೆಲ್ಲ ಹಳೆ ಕನ್ಸೆಪ್ಟ್ ಈಗೆಲ್ಲ ಹೋಗಿದೆ. ಈಗ ಹೆಣ್ಮಕ್ಳೇ ಗಂಡು ಮಕ್ಕಳ ಪಾತ್ರವನ್ನು ವಹಿಸಿ ಎಷ್ಟೋ ಕುಟುಂಬವನ್ನು ನಿರ್ವಹಿಸ್ತಾ ಇದ್ದಾರೆ. ಬಹಳಷ್ಟು ಕುಟುಂಬಗಳಲ್ಲಿ ಇಳಿಗಾಲದಲ್ಲಿ ತಂದೆ ತಾಯಿಯನ್ನು ನೋಡ್ಕೊಳ್ಳೋದು ಹೆಣ್ಮಕ್ಳೇ, ಹೆಣ್ಮಕ್ಳು ಕೈ ಕೊಡ್ತಾರೆ. ಬಹಳ ಫ್ಯಾಮಿಲಿಗಳಲ್ಲಿ ಆಗ್ತಾ ಇದೆ ಆ ಥರ ಅಲ್ವಾ. ಸೊ ಹೆಣ್ಮಕ್ಳು ಇರೋದಕ್ಕೆ ಸಂತೋಷ ಪಡ್ಬೇಕು. ಸೂಪರ್ ಸ್ಟಾರ್ ಅಂತ ಚಿರಂಜೀವಿ ಈ ರೀತಿಯಿಂದ ಹೇಳಿಕೆ ಜನರ ಮೇಲೆ ಪರಿಣಾಮ ಬೀರಲ್ವಾ? ಖಂಡಿತ ಬೀರುತ್ತೆ. ಸೂಪರ್ ಸ್ಟಾರು ನೂರಾರು ಸಿನಿಮಾಗಳಲ್ಲಿ ನಡೆಸಿದ್ದಾರೆ. ಒಂದು ಕಾಲದಲ್ಲಿ ಸೆಂಟ್ರಲ್ ಮಿನಿಸ್ಟರ್ ಆಗಿದ್ರು, ಟೂರಿಸಂ ಡಿಪಾರ್ಟ್ಮೆಂಟ್ ಇದ್ದು, ರಾಜಕೀಯವಾಗಿ ಜವಾಬ್ದಾರಿ MP ಆಗಿದ್ರಲ್ವಾ, ಮಿನಿಸ್ಟರ್ ಬೇರೆ ಆಗಿದ್ರು. ರಾಜಕೀಯವಾಗಿ ಒಂದು ಸ್ವಲ್ಪ ಜವಾಬ್ದಾರಿಯ ಸ್ಥಾನದಲ್ಲಿ ಇದ್ದವರು. ಆಮೇಲೆ ಹಂಗೆಲ್ಲ ಹೇಳಬಾರ್ದು. ವೈಯಕ್ತಿಕವಾಗಿ ಏನೋ ಮನೆಯಲ್ಲಿ ಕೂತ್ಕೊಂಡು ಮಾತಾಡಿದಾಗ ಹೇಳಿದರೆ ಸರಿ. ಇಂಥ ಹೇಳಿಕೆಗಳನ್ನು ಸಾರ್ವಜನಿಕವಾಗಿ ಕೊಡೋದಿದೆಯಲ್ಲ, ಈಗಿನ ಕಾಲಕ್ಕೆ ಅಷ್ಟು ಸರಿಯಾದಂತಹ ಒಂದು ಹೇಳಿಕೆ ಅಲ್ಲ. ವಂಶೋದ್ಧಾರ ಅಂತ ಹೇಳೋದು ಕೂಡ ಅವ್ರ ತಪ್ಪು. ವಂಶೋದ್ಧಾರ ಹೆಣ್ಮಕ್ಳಿಂದ ವಂಶೋದ್ಧಾರ ಆಗಲ್ವಾ? ಯಾರು ಹೇಳಿದಾಗಲ್ಲ ಅಂತ ಹೇಳ್ಬಿಟ್ಟು ಅವ್ರದ್ದೇ ವಂಶ ತಾನೇ ಆಗೋದು. ಅದು ಕಲ್ಪನೆನೇ ತಪ್ಪದು. ನೆಕ್ಸ್ಟ್ ಸರ್, ಅಂದ್ರೆ ಭಾರತೀಯರು ಕೆಲಸಕ್ಕಾಗಿ ಊರು ಬಿಟ್ಟು ಬರೋದಿಲ್ಲ ಅಂತ ಹೇಳಿ L&T ಅಧ್ಯಕ್ಷ, ಅಂದ್ರೆ ನಿರ್ಮಾಣ ವಲಯದಲ್ಲಿ ಕಾರ್ಮಿಕರು ಸಿಗೋದೇ ಕಷ್ಟ ಆಗಿದೆ, ನೆಮ್ಮದಿ ಜೀವನ ಬಯಸೋದ್ರಿಂದ ಊರಲ್ಲೇ ಇರ್ತಾರೆ ಅಂತ ಹೇಳಿರುವಂಥದ್ದು ಸರ್. ನಗರಗಳಲ್ಲಿ ಕನ್ಸ್ಟ್ರಕ್ಷನ್ಸ್ ಜಾಸ್ತಿ ಆಗ್ತಾ ಇದೆ, ಅದಕ್ಕೆ ಕಾರ್ಮಿಕರು ಸಿಗ್ತಾ ಇಲ್ಲ ಅಂತ ಹೇಳ್ಬಿಟ್ಟು ಅಲ್ವಾ. ಯಾರು L&T ಅಧ್ಯಕ್ಷರ? ಹೌದು ಸರ್, ಸುಬ್ರಹ್ಮಣ್ಯ. ಏನ್ ಮಾಡ್ಬೇಕಂತ ಅದಕ್ಕೀಗ ಏನ್ ಕಾರಣ ಏನು ಅಂತ ಹೇಳಿದಾರೆ ಅವರು? ಅದೇ ಸರ್, ಅಂದ್ರೆ ಗೌರ್ಮೆಂಟ್ ಕೆಲವೊಂದೆಲ್ಲ ಯೋಜನೆಗಳಿದೆಯಲ್ಲ ಸರ್, ನರೇಗಾ ಯೋಜನೆ ಇರ್ಬೋದು, ಆಮೇಲೆ ನೇರ ನಗದು ವರ್ಗಾವಣೆ ಇರ್ಬೋದು, ಮತ್ತೆ ಜನ್ಧನ್ ಖಾತೆ ಇರ್ಬೋದು, ಇದರಿಂದ ಅದು ನಿಜ. ಯಾಕಂತ ಹೇಳಿದ್ರೆ ಇತ್ತೀಚೆಗೆ ಒಂದು ಗ್ರಾಮೀಣ ಇದು ನರೇಗಾ ಯೋಜನೆ ಇದೆಯಲ್ಲ, ರೋಜ್ಗಾರ್ ಯೋಜನೆದ್ದು ಗ್ರಾಮೀಣ ಕೂಲಿ ಕೆಲಸಗಳಿದ್ದು ಮಾಡ್ತಾ ಇರೋದೆಲ್ಲ ಉದ್ಯೋಗ ಖಾತರಿ ಯೋಜನೆ ಅಂತೀವಿ ನಾವು ಅದಕ್ಕೆ. ಅದು ಹಳ್ಳಿಗಳಲ್ಲಿ ಕೆಲಸ ಸಿಗ್ತಾ ಇದೆ. ಅಲ್ಲಿ ಕೆರೆಗಳನ್ನು ತೋಡೋದು ಅಥವಾ ಬಾಲವಾಡಿ ಅಂಗನವಾಡಿಗಳನ್ನು ಕಟ್ಟೋದು, ಶಾಲೆ ಇದನ್ನು ಕಟ್ಟೋದು, ಈ ಥರದ್ದೆಲ್ಲ ಕೆಲಸಗಳನ್ನು ಅಲ್ಲಿ ಕೊಡ್ತಾ ಇದ್ದಾರೆ. ಅದಕ್ಕೆ ಜನ ಜಾಸ್ತಿ ಹೋಗ್ತಾರೆ, ಸಿಟಿಗೆ ಬರಲ್ಲ. ಸಿಟಿಗೆ ಬಂದರೆ ಖರ್ಚು ಜಾಸ್ತಿ. ನೀವು ಹೇಳಿದ್ರಲ್ಲ ಮೆಟ್ರೋ ಜಾಸ್ತಿ ಆಗಿದೆ ಅಂತ ಹೇಳ್ಬಿಟ್ಟು, ಬಸ್ ಪ್ರಯಾಣ ದರ ಜಾಸ್ತಿ ಆಗಿದೆ, ಮೆಟ್ರೋ ಜಾಸ್ತಿ ಆಗಿದೆ, ಕರೆಂಟ್ ಬಿಲ್ ಜಾಸ್ತಿ ಆಗಿದೆ, ನೀರಿನ ಬಿಲ್ ಜಾಸ್ತಿ ಆಗಿದೆ. ಅವ್ರು ಇಲ್ಲಿ ಬಂದು ಉಳ್ಕೊಂಡು ಎಲ್ಲಿ ಎಷ್ಟು ಸಂಬಳ ಸಿಕ್ಕಿದ್ರು ಅವ್ರಿಗೆ ಸಾಲಲ್ಲ ಅವರಿಗೆ. ಅದಕ್ಕಿಂತ ಹಳ್ಳಿನಲ್ಲೇ ಏನಾದರೂ ಅಲ್ಲೇ ಸುತ್ತಮುತ್ತ ಕೆಲಸ ಸಿಕ್ಕಿದ್ರೆ ಅದೇ ಒಳ್ಳೆಯದು ಅಂತ ಹೇಳ್ಬಿಟ್ಟು ಅವ್ರಿಗೆ ಬಯಸ್ತಾರೆ ಅವರು. ಆಮೇಲೆ ನೇರ ನಗದು ವರ್ಗಾವಣೆ ಯೋಜನೆ, ತಿಂಗಳಿಗೆ 3,000 2,500 ಇದೆಲ್ಲ ನೇರವಾಗಿ ಹೋಗ್ತದಲ್ಲ ಈಗ. ಅದು ಜನಧನ್ ಉಳಿತಾಯ, ಇದು ಸೇವಿಂಗ್ಸ್ ಅಕೌಂಟ್ ಮಾಡುವಂಥದ್ದು ಯೋಜನೆ, ಇದೆಲ್ಲ ಸೇರ್ಕೊಂಡ್ಬಿಟ್ಟು ನಿಜ ಇರ್ಬೋದು ಅವ್ರು ಹೇಳಿದ್ದು, ಕನ್ಸ್ಟ್ರಕ್ಷನ್ ಕೆಲಸಕ್ಕೆ ಸಿಗ್ತಾ ಇಲ್ಲ ಅಂತ ಹೇಳ್ಬಿಟ್ಟು. ಅದಕ್ಕೆ ಕರ್ನಾಟಕದಲ್ಲಿ ತುಂಬ ಬೇರೆ ಬೇರೆ ರಾಜ್ಯಗಳಿಂದ ವಲಸೆ ಜಾಸ್ತಿ ಆಗಿದೆ ಅಲ್ವಾ. ಕಟ್ಟಡ ನಿರ್ಮಾಣಕ್ಕೆ ಉತ್ತರ ಭಾರತದ ಬೇರೆ ಬೇರೆ ರಾಜ್ಯಗಳಿಂದ ಬರ್ತಾ ಇದ್ದಾರೆ. ಬೇರೆ ಬೇರೆ ಕೆಲಸಗಳನ್ನೆಲ್ಲ ಅವ್ರು ಮಾಡ್ತಾರೆ. ಎಲೆಕ್ಟ್ರಿಕಲ್ಲು, ಪ್ಲಂಬರು, ಆಮೇಲೆ ಮೇಸ್ತ್ರಿಗಳ ಕೆಲಸ ಅಲ್ವಾ, ಕೂಲಿ ಕೆಲಸ ಎಲ್ಲನೂ ಮಾಡ್ತಾ ಇದ್ದಾರೆ. ಇವರೇ ಅಲ್ವಾ ಮೊದಲೊಂದು ಸ್ಟೇಟ್ಮೆಂಟ್ ಕೊಟ್ಟು ವಿವಾದ ಆಗಿದ್ದು, 90 ಗಂಟೆ ವಾರಕ್ಕೆ 90 ಗಂಟೆ ಕೆಲಸ ಮಾಡಬೇಕು ಎಲ್ಲರೂ ನೌಕರರು ಅನ್ನುವಂಥ ಒಂದು ಇದನ್ನು ಹೇಳಿದ್ರು ಅವರು. ಅದೇ ಸರ್, ವರ್ಕ್ ಫ್ರಮ್ ಹೋಮ್ ಬೇರೆ ಕೆಲಸಗಳು ಮಾಡ್ಬೋದು, ಬಟ್ ಕಟ್ಟಡ ನಿರ್ಮಾಣದಲ್ಲಿ ಆಗಲ್ಲ. ಸಮಸ್ಯೆ ಇದೆ. ಬೇರೆ ಆಫೀಸ್ನವರು ವರ್ಕ್ ಫ್ರಮ್ ಹೋಮ್ ಮಾಡಿಸ್ಬೋದು, ಆಫೀಸ್ ಕೆಲಸನ ಮನೇಲಿ ಮಾಡಿಸ್ಬೋದು, ಒಂದು ಲ್ಯಾಪ್ಟಾಪ್ ಕೊಟ್ಟರೆ ಆಯಿತು ಅಲ್ವಾ. ಇದು ಕಟ್ಟಡ ಕೆಲಸ ಅಲ್ಲೇ ಹೋಗಿ ಮಾಡ್ಬೇಕಲ್ವಾ. ಸಮಸ್ಯೆ ಇದೆ, ಸ್ವಲ್ಪ ಸಮಸ್ಯೆ ಇದೆ. ಸ್ವಲ್ಪ ಕೂಲಿ ಜಾಸ್ತಿ ಕೊಟ್ಟರೆ ಬರ್ತಾರೆ, ಇಲ್ಲಾಂದರೆ ಈ ಥರ ಈಗ ವಲಸೆ ಕಾರ್ಮಿಕರನ್ನೇ ಇಟ್ಕೊಂಡ್ಬಿಟ್ಟು ಕೆಲಸ ಮಾಡಿಸ್ಬೇಕಾಗತ್ತೆ.
ಹೇಳಿ ಆಮೇಲೆ. ಸರ್, ಈಗ ಮಹಾಕುಂಭ ಮೇಳ ಪ್ರಯಾಗ್ರಾಜಲ್ಲಿ ನಡೀತಿದೆ ಸರ್. ಅದೇ ತರ ಕರ್ನಾಟಕ ಟಿವಿ ಅಂದ್ರೆ ನರಸೀಪುರದಲ್ಲೂ ಕೂಡ ಒಂದು ಅಂದ್ರೆ ಕುಂಭಮೇಳ ನಡೀತಾ ಇದೆ ಸರ್. ಅದು ತ್ರಿವೇಣಿ ಸಂಗಮಕ್ಕೆ, ತ್ರಿವೇಣಿ ಸಂಗಮ, ಕಾವೇರಿ ಮತ್ತು ಕಪಿಲಾ ನದಿ ಹೌದು, ಅದರ ಸಂಗಮದು 3 ವರ್ಷಕ್ಕೊಮ್ಮೆ ನಡೀತದೆ ಅಲ್ಲಿ. ಓಕೆ, ಅದು 1989ರಲ್ಲಿ ಶುರುವಾಗಿದ್ದು. ಓಕೆ, ಆವಾಗ ಶಿವರಾತ್ರೀಶ್ವರ ಸ್ವಾಮೀಜಿ ಇದು ಸುತ್ತೂರು ಮಠದ್ದು, ಅವರ ಕಾಲದಲ್ಲಿ ಅವರು ದೇಶಿಕೇಂದ್ರ ಸ್ವಾಮೀಜಿ ಅವರು ಒಂದು ಇದು ಮಾಡಿದ್ರು. ಅವರು ಸುತ್ತೂರು ಸ್ವಾಮೀಜಿ ಅವರು, ಕರೆಕ್ಟ್, ಸುತ್ತೂರು ದೇಶಿಕೇಂದ್ರ ಸ್ವಾಮೀಜಿ ಅವರು ಇಲ್ಲ ನೀವು ಎಲ್ಲ ಪ್ರಯಾಗಕ್ಕೆ ವಾರಾಣಸಿಗೆಲ್ಲ ಯಾಕೆ ಹೋಗ್ಬೇಕು, ದೂರ ಹೋಗ್ಲಿಕ್ಕೆಲ್ಲ ಕಷ್ಟ ಆಗುತ್ತಲ್ವಾ, ಸೊ ನಮ್ಮಲ್ಲೂ ಸಂಗಮ ಇದೆಯಲ್ವಾ, ಇಲ್ಲೇ ಒಂದು ಕುಂಭಮೇಳ ಮಾಡೋಣ ಅಂತ ಹೇಳ್ಬಿಟ್ಟು ಅವರು ಆವಾಗ ಪ್ರಯತ್ನ ಮಾಡಿ ಅವಾಗೆಲ್ಲ ಅವರೆಲ್ಲ ಅದಕ್ಕೆ ಸಾಕಷ್ಟು ಇದೆಲ್ಲ ಮಾಡಿದ್ರು. ಅವರು ಆವಾಗ ಶುರುವಾಗಿದ್ದವರು. 3 ವರ್ಷಕ್ಕೊಮ್ಮೆ ನಡೀತದೆ. ಸಾವಿರಾರು ಜನ ಬರ್ತಾರೆ ಕರ್ನಾಟಕದ ಬೇರೆ ಬೇರೆ ಭಾಗಗಳಿಂದ ಸರ್. ಅದರಲ್ಲಿ ಗಾಯಕಿ ಅಂದ್ರೆ ವಾಣಿ ಹರಿಕೃಷ್ಣ, ಹಾಗೆ ಸಂಗೀತ ನಿರ್ದೇಶಕ ಸೆಲೆಬ್ರಿಟಿಗಳೆಲ್ಲ ಹೋಗಿದ್ದಾರೆ, ಇವರೆಲ್ಲರೂ ಕೂಡ ಹೋಗಿದ್ದಾರೆ ಸರ್. ಹೌದು, ನಂಬಿಕೆ ಮತ್ತು ಅವ್ರು ಹೇಳಿದಾಗೆ ಅಷ್ಟು ದೂರ ಹೋಗೋ ಬದಲು ಇಲ್ಲೇ ನಿಮಗೆ ಆ ಪುಣ್ಯ ಸ್ಥಾನದ ಫಲ ಸಿಗುತ್ತೆ ಅಂತ ಹೇಳಿ ಆದರೆ ಇಲ್ಲೇ ಮಾಡ್ಬೋದಲ್ವಾ. ಮೈಸೂರಿಂದ ಹೆಚ್ಚಿಲ್ಲ, 35 ಕಿಲೋಮೀಟರ್ ಇದೆ ಅಷ್ಟೇ. ಭಾಳ ಮಂದಿ ಸೇರ್ತಾರೆ ಅಲ್ಲಿ. ಟ್ರಾಫಿಕ್ ಜಾಮ್ ಎಲ್ಲ ಪ್ರತಿ ಸಲ ನಾನು ಹೋಗ್ತಾ ಇದ್ದೆ ಮೈಸೂರಿನಲ್ಲಿ ಇದ್ದಾಗ, ಭಾಳ ಟ್ರಾಫಿಕ್ ಜಾಮ್ ಆಗುತ್ತೆ ಅಲ್ಲಿ. ಹೈವೇನಲ್ಲೂ ಆಗುತ್ತೆ, ಆ ಸೇತುವೆ ಮೇಲೆ ಬ್ರಿಡ್ಜ್ ಮೇಲೆ ಒಂದು ರಸ್ತೆ ಇದೆ ಅಲ್ಲಿ, ಅದು ಕೂಡ. ಇರ್ಲಿ, ಒಳ್ಳೇದಾಯ್ತಲ್ವಾ, ಅಷ್ಟು ದೂರ ಹೋಗ್ಲಿಕ್ಕೆ ಆಗದಿದ್ದವರಿಗೆ ಇಲ್ಲೇ ಹೋಗಿ ಪುಣ್ಯ ಸ್ನಾನ ಮಾಡಬಹುದು ಅಂತ ಹೇಳ್ಬಿಟ್ಟು ಹೋಲಿ ಡಿಪ್ ತಗೋಬಹುದು. ಜೊತೆಗೆ ಸರ್, ರಾಜ್ಯ ಸರ್ಕಾರ ತಿದ್ದುಪಡಿ ಮಾಡಿ ವಾಪಸ್ ಕಳಿಸಿದಂತಹ ಮೈಕ್ರೋ ಫೈನಾನ್ಸ್ ಕುರಿತು ಅಧ್ಯಾದೇಶಕ್ಕೆ ರಾಜ್ಯಪಾಲರು ಕೊನೆಗೂ ಇದು ಸಹಿ ಹಾಕಿದ್ದಾರೆ ಸರ್. ನಿನ್ನೆ ನಾವು ಮಾತಾಡಿದ್ವಲ್ಲ, ನಿನ್ನೆ ಸುದ್ದಿ ಓದುವಾಗ ನಿನ್ನೆ ನಾವು ಹೇಳಿದ್ವಿ, ವಾಪಸ್ ಕಳಿಸಿದ್ರು ಸರ್ಕಾರದವರು, ಮತ್ತೆ ತಿದ್ದುಪಡಿ ಮಾಡಿ ಮತ್ತೆ ರಾಜ್ಯಪಾಲರಿಗೆ ಕಳಿಸಿದ್ದಾರೆ ಅಂದಾಗ ಅನಿವಾರ್ಯ ಅದು. ರಾಜ್ಯಪಾಲರು ಒಂದು ಸಲ ವಾಪಸ್ ಕಳಿಸ್ಬೋದು, ಇಲ್ಲ ಇದರಲ್ಲಿ ಇದು ನಿಮ್ಮದು ಜಾಸ್ತಿ ಆಯಿತು, ದಂಡ ಜಾಸ್ತಿ ಆಯಿತು, ಶಿಕ್ಷೆ ಅವಧಿ ಜಾಸ್ತಿ ಆಯಿತು ಅಂತ ಹೇಳ್ಬಿಟ್ಟು ಆರೋಪಿಗಳಿಗೆ ಅಲ್ಲಿ ಕೇಸ್ ಹಾಕಿದರೆ, ಸೊ ಅದೇನೋ ತಿದ್ದುಪಡಿ ಮಾಡಿದ್ದಾರೆ ಸರ್ಕಾರ, ಏನು ಮಾಡಿದರೆ ಗೊತ್ತಿಲ್ಲ ಈಗ. ಸೊ ಅದನ್ನು ಏನೂ ಮಾಡಲಿಕ್ಕಾಗಲ್ಲ, 2ನೇ ಸಲ ಕಳಿಸಿದ್ರೆ ರಾಜ್ಯಪಾಲರು ಸೈನ್ ಹಾಕಿ ವಾಪಸ್ ಕಳಿಸ್ತಾರೆ ಅಂತ ನಿನ್ನೆ ನಾವು ಒಂದು ಊಹೆ ಮಾಡಿದ್ವಿ. ಸರಿಯಾಗಿದೆ, ಅದು ಒಳ್ಳೇದಾಯ್ತು ಬಿಡಿ. ಅದು ಬೇಗ ಕಾನೂನು ಜಾರಿಗೆ ಬಂದರೆ ಈ ಸಾಲ ವಸೂಲಿ ಮಾಡುವವರ ಕ್ರಿಮಿನಲ್ ಆಕ್ಟಿವಿಟೀಸ್ ಎಲ್ಲ ಸ್ವಲ್ಪ ಕಡಿಮೆ ಆಗುತ್ತೆ. ಅದು ತಕ್ಷಣಕ್ಕೆ ಜಾರಿ ಆಗುತ್ತಲ್ಲ ಸರ್, ಸುತ್ತೋಲೆ ಹೋಗುತ್ತೆ. ಹೌದೌದು. ಗವರ್ನರ್ ಸಹಿ ಬಿದ್ದ ತಕ್ಷಣ ಅದು ಸರ್ಕಾರಿ ಆದೇಶ ಆದ ಹಾಗೇನೆ ಸಂಬಂಧಿಸಿದ ಎಲ್ಲ ಡಿಸಿಗಳಿಗೆ, ಎಲ್ಲ ರಾಜ್ಯ, ಎಲ್ಲ ಜಿಲ್ಲೆಗಳಿಗೆ, ಜಿಲ್ಲೆಗಳಿಗೆ ಕಳಿಸ್ತಾರೆ ಅದನ್ನು. ಓಕೆ, ಅಷ್ಟೇ ಅಲ್ವಾ? ಹಾಂ ಸರ್, ಇವತ್ತಿನ ಸುದ್ದಿಗಳು. ಎಸ್, ನೋಡಿದ್ರಲ್ಲ ವೀಕ್ಷಕರೇ, ಇವೆಷ್ಟು ಇವತ್ತಿನ ವಿಚಾರಗಳು. ಮುಂದಿನ ಎಪಿಸೋಡ್ನಲ್ಲಿ ಮತ್ತೆ ಸಿಗ್ತೀವಿ. ಅಲ್ಲಿವರೆಗೂ ನಮಸ್ಕಾರ.